ಮೊನಾಲಿಸಾ ಸೌಂದರ್ಯಕ್ಕೆ ಪ್ರತಿರೂಪವೇ ಮೊನಾಲಿಸಾ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಿದ್ದು, ಅಲ್ಲಿ ಕೋಟ್ಯಾಂತರ ಜನರು ಪುಣ್ಯ ಸ್ನಾನಕ್ಕೆ ಬರ್ತಾ ಇರುವ ಆ ಸ್ಥಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಾ ಜೀವನ ಸಾಗಿಸುತ್ತಿದ್ದಂತಹ ಒಬ್ಬ ಸುಂದರ ಕಣ್ಣಿನ ಹುಡುಗಿ ಮೊನಾಲಿಸಾ ಒಬ್ಬ ಯೂಟ್ಯೂಬರ್ನ ಕಣ್ಣಿಗೆ ಬಿದ್ದು ವಿಡಿಯೋವಾಗಿ ರಾತ್ರೋರಾತ್ರಿ ಫೇಮಸ್ ಆಗಿ ಸಿನಿಮಾ ರಂಗಕ್ಕೂ ಲಗ್ಗೆ ಇಟ್ಬಿಟ್ಟಿದ್ಲು. ಬಾಲಿವುಡ್ನ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ನಾಯಕಿಯಾಗಿ ಈಗಾಗಲೇ 21 ಲಕ್ಷಕ್ಕೆ ಫಿಕ್ಸ್ ಆದಂತಹ ಈ ಹುಡುಗಿ ಲಕ್ಷಾಂತರ ರೂಪಾಯಿ ಅಡ್ವಾನ್ಸನ್ನು ಕೂಡ ಈಗಾಗಲೇ ಪಡೆದಿರುವುದು ನಿಮಗೆ ಗೊತ್ತೇ. ಈ ಕುರಿತು ಆಲ್ರೆಡಿ ಒಂದು ವಿಡಿಯೋನು ಮಾಡಿ ಹಾಕಿದ್ದೀವಿ. ಬಾಲಿವುಡ್ನ ಸ್ಟಾರ್ ನಟರಾಗಿರುವಂತಹ ರಾಜ್ಕುಮಾರ್ ಅವರ ಸಹೋದರ ಅಮಿತ್ ರವರು ನಾಯಕರಾಗಿ ನಟಿಸಿರುವಂತಹ ಈ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಮೊನಾಲಿಸಾ ಬರೋಬ್ಬರಿ 21 ಲಕ್ಷಕ್ಕೆ ಅದರಲ್ಲಿ ಫಿಕ್ಸ್ ಆಗಿ ಆ ಸಿನಿಮಾ ಶೂಟಿಂಗ್ ನಡೆಯುವ ತಯಾರಿಯಲ್ಲಿದೆ. ಹೀಗಿರುವಾಗಲೇ ಆ ಹುಡುಗಿಗೆ ಇನ್ನೊಂದು ಅವಕಾಶ ಹುಡುಕಿಕೊಂಡು ಬಂದಿದೆ. ಈ ಹುಡುಗಿ ಸಿನಿಮಾದಲ್ಲಿ ಅವಕಾಶ ಪಡೆಯುತ್ತಿರುವುದರಿಂದ ಬಾಲಿವುಡ್, ಹಾಲಿವುಡ್, ಟಾಲಿವುಡ್ನಲ್ಲಿರುವಂತಹ ಎಲ್ಲ ಹೀರೋಯಿನ್ಗಳಲ್ಲಿ ಎದೆಯಲ್ಲಿ ನಡುಕ ಹುಟ್ಟೋಗಿದೆ. ಈಗ ಕನ್ನಡದಲ್ಲಿ ಕೂಡ ಈ ಹುಡುಗಿ ಎಂಟ್ರಿ ಆಗ್ತಿದ್ದಾಳೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹೌದು ವೀಕ್ಷಕರೇ, ಕನ್ನಡದ ಒಬ್ಬ ಸ್ಟಾರ್ ನಟರ ಚಿತ್ರದಲ್ಲಿ ಈಗಾಗಲೇ ಈ ಹುಡುಗಿ ಫಿಕ್ಸ್ ಆಗಿದ್ದಾಳೆ. ನಿರ್ಮಾಪಕರು, ನಿರ್ದೇಶಕರು ಈ ಹುಡುಗಿಯ ಕಾಲ್ ಶೀಟನ್ನು ಈಗಾಗಲೇ ಪಡೆದುಕೊಂಡಿದ್ದು, ಅದು ಕೂಡ ಶೀಘ್ರದಲ್ಲಿಯೇ ಶೂಟಿಂಗ್ ನಡೆಯುವ ತಯಾರಿಯಲ್ಲಿದೆ ವೀಕ್ಷಕರೇ. ಹಾಗಾದರೆ ಆ ಸ್ಟಾರ್ ನಟರು ಯಾರು ಅಂತಹ ಒಂದು ಪ್ರಶ್ನೆ ಬಂದಾಗ, ಹೌದು ವೀಕ್ಷಕರೇ, ನಮ್ಮ ಕಲ್ಪನೆ ನಿಜ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಫ್ಯಾಮಿಲಿ, ದೊಡ್ಡ ಮನೆಯ ಕುಟುಂಬದ ಫ್ಯಾಮಿಲಿ ಶಿವರಾಜ್ ಕುಮಾರ್ ಅವರ RC16 ಚಿತ್ರದಲ್ಲಿ ಈ ಹುಡುಗಿ ಸೌಂದರ್ಯವತಿ ಮೊನಾಲಿಸಾ ಹೀರೋಯಿನ್ ಆಗಿ ನಟಿಸುವಂಥ ಅವಕಾಶವನ್ನು ಪಡೆದುಕೊಂಡಿರುವುದರಿಂದ ಇಡೀ ಕರ್ನಾಟಕದ ಸುಂದರಿ ಹೀರೋಯಿನ್ಗಳಿಗೆ, ಅದರಲ್ಲಿ ರಚಿತಾ ರಾಮ್ಗಂತೂ ಹೊಟ್ಟೆ ಉರಿನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗೇನು ಹೋಗ್ಬಿಡ್ತಾಳೆ ಅನ್ನುವಷ್ಟರ ಮಟ್ಟಿಗೆ ಈ ಹುಡುಗಿ ಎಲ್ಲರನ್ನು ಹೊಟ್ಟೆ ಉರಿಸ್ತಿದ್ದಾಳೆ. ಅನಾರೋಗ್ಯದ ನಿಮಿತ್ತ ಫಾರಿನ್ನಲ್ಲಿ ಚಿಕಿತ್ಸೆಯನ್ನು ಪಡೆದಿರುವಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇನ್ನೇನು ಚೇತರಿಸಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗೇನಾದರೂ ಚೇತರಿಸಿಕೊಂಡ್ರೆ ಅತಿ ಶೀಘ್ರದಲ್ಲಿಯೇ ಈ ಸಿನಿಮಾದ ಚಿತ್ರೀಕರಣ ಕೂಡ ಬಾಲಿವುಡ್ಗಿಂತ ಮುಂಚೆ ಕನ್ನಡದಲ್ಲಿ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ, ಆ ಎಮ್ಮಗೆ ಶುಭವನ್ನು ಕೋರ್ತಾ, ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬೇಕಂತೇಳಿ ಕೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರಗಳು.